ನಮಸ್ಕಾರ ವೀಕ್ಷಕರೇ, ಇವತ್ತು ಪ್ರಮುಖ ಇಂಗ್ಲಿಷ್ ದಿನಪತ್ರಿಕೆಯೊಂದರಲ್ಲಿ ಬಿಜೆಪಿಯ ಆಂತರಿಕ ಸರ್ವೆ ಒಂದು ಪ್ರಕಟ ಆಗಿದೆ. ಪ್ರಮುಖ ಇಂಗ್ಲಿಷ್ ದಿನಪತ್ರಿಕೆಯಲ್ಲಿ ಆ ಬಿಜೆಪಿಯ ಆಂತರಿಕ ಸರ್ವೆ ಹಲವು ಚರ್ಚೆಗಳಿಗೆ ಕಾರಣ ಆಗಿದೆ. ಈ ಸರ್ವೆಯನ್ನು ನಂಬಬೇಕೋ ಅಥವಾ ಈ ಸರ್ವೆಯನ್ನು ನಂಬಬಾರದು ಅಂತೇಳಿ. ಯಾಕೆ ಈ ಅನುಮಾನ, ಈ ಡೌಟ್ ಯಾಕೆ ಶುರುವಾಗಿರೋದು ಅಂತ ಹೇಳಿದ್ರೆ, ಈ ಸರ್ವೆಯ ಹೈಲೈಟ್ಸನ್ನು ಫಸ್ಟಿಗೆ ಹೇಳ್ಬಿಡ್ತೀವಿ ನೋಡಿ. ಪ್ರಮುಖ ಇಂಗ್ಲಿಷ್ ದಿನಪತ್ರಿಕೆಯಲ್ಲಿ ಪ್ರಕಟ ಆಗಿರುವಂಥ ಈ ಸರ್ವೆಯ ಪ್ರಕಾರ ಯಡಿಯೂರಪ್ಪ ಇಲ್ಲದೆಯೂ, ಯಡಿಯೂರಪ್ಪನವರ ನಾಯಕತ್ವ ಇಲ್ಲದೆಯೂ, ಯಡಿಯೂರಪ್ಪನವರ ಬೆಂಬಲ ಇಲ್ಲದೆಯೂ, ಯಡಿಯೂರಪ್ಪನವರ ಮಾರ್ಗದರ್ಶನ ಇಲ್ಲದೆಯೂ ಕೂಡ ಬಿ ಜೆ ಪಿ 104 ಸೀಟುಗಳನ್ನು ಗೆಲ್ಲುತ್ತೆ ಅಂತೇಳಿ ಬಿ ಜೆ ಪಿಯ ಆಂತರಿಕ ಸಮೀಕ್ಷೆ ಎಂದು ಹೇಳಲಾದ ಈ ಸಮೀಕ್ಷೆ ಹೇಳಿರುವಂಥದ್ದು. ಯಡಿಯೂರಪ್ಪ ಅವರ ನಾಯಕತ್ವ ಅಥವಾ ಯಡಿಯೂರಪ್ಪನವರ ಬೆಂಬಲ, ಯಡಿಯೂರಪ್ಪನವರ ಮಾರ್ಗದರ್ಶನ ಇಲ್ಲದೆಯೂ ಕೂಡ ಬಿ ಜೆ ಪಿ 104 ಸೀಟು ಗೆಲ್ಲುತ್ತೆ ಅಂತೇಳಿ. ಕಲ್ಯಾಣ ಕರ್ನಾಟಕ, ಮುಂಬೈ ಕರ್ನಾಟಕ, ಕರಾವಳಿ ಕರ್ನಾಟಕ, ಮಧ್ಯ ಕರ್ನಾಟಕದಲ್ಲಿ ಬಿ ಜೆ ಪಿಗೆ ಯಾವುದೇ ನಷ್ಟ ಇಲ್ಲ ಎನ್ನುವಂಥದ್ದು ಈ ಸರ್ವೆಯ ಎರಡನೇ ಅಂಶ. ಮೂರನೆಯ ಅಂಶ, ಈ ಸರ್ವೆಯ ಪ್ರಮುಖ ಅಂಶ ಏನು ಅಂತ ಹೇಳಿದ್ರೆ, ಕಳೆದ ಬಾರಿ ಎಷ್ಟು ಸೀಟನ್ನು ಬಿ ಜೆ ಪಿ ಗೆದ್ದಿತ್ತು ಅಷ್ಟೇ ಸೀಟನ್ನು ಈ ಬಾರಿ ಬಿ ಜೆ ಪಿ ಗೆಲ್ಲತ್ತೆ ಅಂತೇಳಿ. ಕಳೆದ ಬಾರಿ 104 ಸೀಟನ್ನು ಬಿ ಜೆ ಪಿ ಗೆದ್ದಿತ್ತು, ಈ ಬಾರಿ ಕೂಡ 104 ಸೀಟನ್ನು ಬಿ ಜೆ ಪಿ ಗೆಲ್ಲತ್ತೆ ಅಂಥೇಳಿ. ಸೊ 3 ಕೋರ್ ಕಂಟೆಂಟ್. ಒಂದು, ಯಡಿಯೂರಪ್ಪನವರ ಬೆಂಬಲ ಮಾರ್ಗದರ್ಶನ ಇಲ್ಲದೆಯೂ ಬಿ ಜೆ ಪಿ ಗೆಲ್ಲತ್ತೆ ಎನ್ನುವಂಥದ್ದು. ಕಳೆದ ಬಾರಿ ಗೆದ್ದಷ್ಟೇ ಸೀಟನ್ನು ಬಿ ಜೆ ಪಿ ಗೆಲ್ಲತ್ತೆ ಎನ್ನುವಂಥದ್ದು. ಲಿಂಗಾಯತರ ಪ್ರಾಬಲ್ಯ ಇರತಕ್ಕಂಥ ಮುಂಬೈ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಮತ್ತು ಮಧ್ಯ ಕರ್ನಾಟಕ ಹಾಗೂ ಕರಾವಳಿ ಕರ್ನಾಟಕದಲ್ಲಿ ಬಿ ಜೆ ಪಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಎನ್ನುವಂಥದ್ದು ಈ ಆಂತರಿಕ ಸಮೀಕ್ಷೆಯ ಲೆಕ್ಕಾಚಾರ. ಈ ಆಂತರಿಕ ಸಮೀಕ್ಷೆಯ ಪ್ರಕಾರ ಬಿ ಜೆ ಪಿ 104, ಕಾಂಗ್ರೆಸ್ಸಿಗೆ 70 ಸೀಟು, ಜೆ ಡಿ ಎಸ್ಸಿಗೆ 20+ ಸೀಟ್ ಸಿಗುತ್ತೆ ಅಂಥೇಳಿ ಅಂದಾಜು ಮಾಡಲಾಗಿದೆ. ಆಮ್ ಆದ್ಮಿ ಪಾರ್ಟಿ ಸೀಟ್ ಗೆಲ್ಲುತ್ತೆ ಅಂಥೇಳಿ ಈ ಸಮೀಕ್ಷೆಯಲ್ಲಿ ಹೇಳಲಾಗಿದೆ. MIM ಈ ಪಾರ್ಟಿ ಸೀಟ್ ಗೆಲ್ಲುತ್ತೆ ಅಂಥೇಳಿ ಈ ಸಮೀಕ್ಷೆಯಲ್ಲೇ ಹೇಳಲಾಗಿದೆ. BSP ಕೂಡ ಗೆಲ್ಲುತ್ತೆ ಅಂತ ಹೇಳಲಾಗಿದೆ. ಸೊ ಆಮ್ ಆದ್ಮಿ ಪಾರ್ಟಿ, MIM, BSP ಸೇರಿ ಸಣ್ಣ ಪುಟ್ಟ ಪಕ್ಷಗಳು ಮತ್ತು ಪಕ್ಷೇತರ ಅಭ್ಯರ್ಥಿಗಳು ಸುಮಾರು 20+ ಸೀಟುಗಳಲ್ಲಿ ಗೆಲ್ಲಬಹುದು ಎನ್ನುವಂಥದ್ದು ಈ ಸಮೀಕ್ಷೆಯ ಲೆಕ್ಕಾಚಾರ, ಬಿ ಜೆ ಪಿಯ ಆಂತರಿಕ ಸಮೀಕ್ಷೆ. ಆರಂಭದಲ್ಲೇ ಹೇಳಿದೆ, ಈ ಸಮೀಕ್ಷೆಯನ್ನು ನಂಬಬೇಕೋ ಅಥವಾ ಬೇಡವೋ ಎನ್ನುವಂಥದ್ದೇ ದೊಡ್ಡ ಪ್ರಶ್ನೆ ಅಂತೇಳಿ. ಇದು ಬಿ ಜೆ ಪಿಯ ಆಂತರಿಕ ಸಮೀಕ್ಷೆ ಅಂತೇಳಿ ಇಂಗ್ಲೀಷ್ನ ದಿನಪತ್ರಿಕೆಯಲ್ಲಿ ಈ ಸಮೀಕ್ಷೆ ಪ್ರಕಟ ಆಗಿರುವಂಥದ್ದು. ಯಾಕೆ ಬಿ ಜೆ ಪಿಯ ಸೋಕಾಲ್ಡ್ ಆಂತರಿಕ ಸಮೀಕ್ಷೆಯ ಮೇಲೆ ಯಾಕೆ ಈ ಅನುಮಾನ, ಪರ್ಟಿಕ್ಯುಲರ್ಲಿ ಈ ಸಮೀಕ್ಷೆಯ ಮೇಲೆ ನೋಡಿ. ಕಳೆದ ಕೆಲ ದಿನಗಳವರೆಗೂ ಬಿ ಜೆ ಪಿಯ ಒಟ್ಟು 5 ಆಂತರಿಕ ಸಮೀಕ್ಷಾ ವರದಿಗಳು ಮಾಧ್ಯಮದಲ್ಲಿ ಪ್ರಕಟ ಆಗಿದೆ. ಒಟ್ಟು 5 ಸಮೀಕ್ಷಾ ವರದಿಗಳು. ಒಂದು, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಮಾಡಿಸಿರುವಂತಹ ಆಂತರಿಕ ಸಮೀಕ್ಷಾ ವರದಿ. ಎರಡನೇದ್ದು, ಬಿ ಜೆ ಪಿ ಹೈಕಮಾಂಡ್, ದೆಹಲಿಯ ನಾಯಕರು ಪ್ರತ್ಯೇಕವಾಗಿ ಮಾಡಿರುವಂಥ ಆಂತರಿಕ ಸಮೀಕ್ಷಾ ವರದಿ. ಜೊತೆಗೆ ಖಾಸಗಿ ಸಂಸ್ಥೆಯೊಂದಕ್ಕೆ ಬಿ ಜೆ ಪಿ ಕೊಟ್ಟು ಮಾಡಿಸಿರುವಂತಹ ಸಮೀಕ್ಷಾ ವರದಿ. ಇನ್ನೊಂದು, ಕರ್ನಾಟಕದ ಬಿ ಜೆ ಪಿ ಘಟಕ ಮಾಡಿರುವಂತಹ ಸಮೀಕ್ಷಾ ವರದಿ. ಸೊ ಒಟ್ಟು 5 ಆಂತರಿಕ ಸಮೀಕ್ಷಾ ವರದಿ ಸಲ್ಲಿಕೆ ಆಗಿರುವಂಥದ್ದು. ಸೊ ಈ 5 ಆಂತರಿಕ ಸಮೀಕ್ಷೆಗಳಲ್ಲಿ ಇರುವಂತಹ ಪ್ರಮುಖ ಅಂಶ ಏನು ಅಂತ ಹೇಳಿದ್ರೆ, ಬಿ ಜೆ ಪಿ 70ರಿಂದ 75 ಸೀಟುಗಳನ್ನು ಗೆದ್ದರೆ ಹೆಚ್ಚು, ಅದಕ್ಕಿಂತ ಜಾಸ್ತಿ ಸೀಟುಗಳನ್ನು ಬಿ ಜೆ ಪಿ ಗೆಲ್ಲುವ ಸಾಧ್ಯತೆ ಇಲ್ಲ ಎನ್ನುವಂಥದ್ದು ಈ 5 ಸಮೀಕ್ಷೆಗಳ ಲೆಕ್ಕಾಚಾರ. ಆದರೆ ಈಗ ಬಂದಿರುವಂತಹ ಸಮೀಕ್ಷಾ ವರದಿ ಏನು ಹೇಳ್ತಿದೆ ಅಂತ ಹೇಳಿದ್ರೆ, 104 ಸೀಟುಗಳನ್ನು, ಕಳೆದ ಬಾರಿ ಎಷ್ಟು ಸೀಟನ್ನು ಗೆದ್ದಿತ್ತು ಅಷ್ಟೇ ಸೀಟನ್ನು ಗೆಲ್ಲುತ್ತೆ ಅಂತೇಳಿ ಇವತ್ತು ಪ್ರಕಟ ಆಗಿರುವಂಥ ಆಂತರಿಕ ಸಮೀಕ್ಷಾ ವರದಿ ಹೇಳಿರುವಂಥದ್ದು. ಅದು ಕೂಡ ಯಡಿಯೂರಪ್ಪನವರ ಮಾರ್ಗದರ್ಶನ, ಬೆಂಬಲ, ಅವರ ನಾಯಕತ್ವ ಇಲ್ಲದೆ ಗೆಲ್ಲುತ್ತೆ ಅಂತೇಳಿ. ಮೊನ್ನೆ 2 ವಾರದ ಹಿಂದೆ ಕರ್ನಾಟಕದ ಬಿ ಜೆ ಪಿ ಘಟಕವೇ ಒಂದು ಆಂತರಿಕ ಸಮೀಕ್ಷಾ ವರದಿಯನ್ನು ಮಾಡಿ RSSಗೆ ಕೊಟ್ಟಿತ್ತು. ಆ ಸಮೀಕ್ಷಾ ವರದಿಯಲ್ಲಿ ಏನಿತ್ತು ಅಂತ ಹೇಳಿದ್ರೆ, ಬಿ ಜೆ ಪಿಗೆ 50% ಸೀಟುಗಳು ನಷ್ಟ ಆಗ್ಬೋದು. 50% ಅಂತ ಹೇಳಿದ್ರೆ ಈಗ 121, ನಿಮಗೆ ಪಕ್ಷಾಂತರ ಶಾಸಕರು ಸೇರಿದಂತೆ 121. ಸೊ ಅದರಲ್ಲಿ 50%, ಅಂದರೆ ನಿಯರ್ಲಿ ಒಂದು 60 ಸೀಟುಗಳು ನುಕ್ಸಾನ್ ಆಗುತ್ತೆ ಅಂತೇಳಿ 2 ವಾರಗಳ ಹಿಂದೆ ಕರ್ನಾಟಕದ ಬಿ ಜೆ ಪಿ ಘಟಕ RSS ನಾಯಕರಿಗೆ ಒಂದು ಆಂತರಿಕ ವರದಿಯನ್ನು ಕೊಟ್ಟಿತ್ತು. 2 ವಾರಗಳಲ್ಲೇ ಹಾಗಾದರೆ 104 ಸೀಟು ಗೆಲ್ಲುವವರೆಗೆ ಬಂದುಬಿಡ್ತಾ ಹಾಗಾದರೆ ಆಂತರಿಕ ಸಮೀಕ್ಷಾ ವರದಿಯಲ್ಲಿ, ಬಿ ಜೆ ಪಿ ಆಂತರಿಕ ಸಮೀಕ್ಷಾ ವರದಿಯಲ್ಲಿ ಕೇವಲ 2 ವಾರಕ್ಕೆ ತಳಮಟ್ಟದಲ್ಲಿ
ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮದಲ್ಲಿ ಎಲ್ಲ ರಾಜಕೀಯ ಚಟುವಟಿಕೆಗಳು ಬಿ ಜೆ ಪಿ ಪರ 2 ವಾರದಲ್ಲೇ ಬಿ ಜೆ ಪಿ ಪರ ಅಲೆ ಸೃಷ್ಟಿ ಆಯಿತು. ಇಂಥದ್ದೊಂದು ಡೌಟ್ ಕ್ರಿಯೇಟ್ ಆಗುತ್ತೆ. ಪರ್ಟಿಕ್ಯುಲರ್ಲಿ ಇವತ್ತು ಪ್ರಕಟ ಆಗಿರುವಂಥ ಪ್ರಮುಖ ಇಂಗ್ಲೀಷ್ ದೈನಿಕದಲ್ಲಿ ಪತ್ರಿಕೆಯಲ್ಲಿ ಪ್ರಕಟವಾಗಿರುವಂಥ ಆಂತರಿಕ ಸಮೀಕ್ಷಾ ವರದಿ ಬಗ್ಗೆ. ಬಹುಶಃ ಬಿ ಜೆ ಪಿಯಲ್ಲೇ ಒಂದು ಬಣ ಇಂಥದ್ದೊಂದು ಆಂತರಿಕ ಸಮೀಕ್ಷಾ ವರದಿಯನ್ನು ತಾವು ಕೂತಲ್ಲೇ ಒಂದು ಆಂತರಿಕ ಸಮೀಕ್ಷಾ ವರದಿಯನ್ನು ಸೃಷ್ಟಿ ಮಾಡಿ ಅದನ್ನು ಮಾಧ್ಯಮಗಳಿಗೆ ಸೋರಿಕೆ ಮಾಡಿದಂತಿದೆ. ಕಾರಣ ಏನು ಅಂತ ಹೇಳಿದ್ರೆ, ಇವತ್ತು ಪ್ರಕಟ ಆಗಿರುವಂಥ ಆಂತರಿಕ ಸಮೀಕ್ಷಾ ವರದಿಯ ಲೆಕ್ಕಾಚಾರಗಳನ್ನು, ಅದರ ಉದ್ದೇಶಗಳು, ಲೆಕ್ಕಾಚಾರ ಅನ್ನೋದಕ್ಕಿಂತ ಉದ್ದೇಶಗಳನ್ನು ಮೇಲ್ನೋಟಕ್ಕೆ ನೋಡಿದ್ರೆ 2-3 ಸಂದೇಶಗಳನ್ನು ರವಾನೆ ಮಾಡುವಂಥದ್ದು. ಒಂದು, ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರಿಗೆ ಒಂದು ಮೆಸೇಜನ್ನು ರವಾನೆ ಮಾಡಿರುವಂಥದ್ದು. ನೋಡಿ, ನಾವು ಒಂದು ಸಮೀಕ್ಷೆ ಮಾಡಿದ್ದೀವಿ, ಆ ಸಮೀಕ್ಷೆಯ ಪ್ರಕಾರ ನೀವು ಇಲ್ಲದೇ ಇದ್ದರೂ ಕರ್ನಾಟಕದಲ್ಲಿ ನಾವು ಗೆಲ್ತೀವ್ರಿ ಎನ್ನುವಂತಹ ಸಂದೇಶ. ಯಾರಿಗೆ? ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರಿಗೆ. ಕಾರಣ ಏನು ಅಂತ ಹೇಳಿದ್ರೆ, ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರನ್ನು ಮೂಲೆ ಗುಂಪು ಮಾಡಿದ್ರಿಂದ ಪಕ್ಷಕ್ಕೆ ನಷ್ಟ ಆಗುತ್ತೆ ಎನ್ನುವಂತಹ ಸತತ ವರದಿಗಳ ಹಿನ್ನೆಲೆಯಲ್ಲಿ ಅಂಥದ್ದೊಂದು ಡ್ಯಾಮೇಜ್ ಕಂಟ್ರೋಲಿಗೆ ಬಿ ಜೆ ಪಿ ಮುಂದಾಗಿದೆ ಎನ್ನುವಂಥದ್ದು. ಬಿ ಜೆ ಪಿಯ ಒಂದು ಬಣ, ಪರ್ಟಿಕ್ಯುಲರ್ಲಿ ಯಾವುದೋ ಒಂದು ಬಣ ಇಂಥದ್ದೊಂದು ಸಮೀಕ್ಷಾ ವರದಿಯನ್ನು ತಾವೇ ಸೃಷ್ಟಿ ಮಾಡಿದ ಹಾಗೆ ಇದೆ. ಯಾಕಂತ ಹೇಳಿದ್ರೆ 2 ವಾರಗಳ ಹಿಂದೆ ಬಂದಂಥ ಕರ್ನಾಟಕ ಬಿ ಜೆ ಪಿ ಘಟಕವೇ ಮಾಡಿದೆ ಎನ್ನಲಾಗಿರುವಂಥ ಆಂತರಿಕ ಸಮೀಕ್ಷಾ ವರದಿಯಲ್ಲಿ 50% ಸೀಟು ನಷ್ಟ ಆಗುತ್ತೆ ಎನ್ನುವಂತಹ ವರದಿಯನ್ನು RSSಗೆ ಸಲ್ಲಿಕೆ ಮಾಡಿದಂತೆ ಕೇವಲ 2 ವಾರಗಳ ಹಿಂದೆ. ಇದ್ದಕ್ಕಿದ್ದಾಗಿ 2 ವಾರಗಳಲ್ಲಿ ಮತ್ತೆ ದೊಡ್ಡ ಪ್ರಮಾಣದಲ್ಲಿ ಮ್ಯಾಸಿವ್ ಅಲೆ ಸೃಷ್ಟಿಯಾಗಲಿಕ್ಕೆ ಹೇಗೆ ಸಾಧ್ಯ? ಅನ್ಲೆಸ್ ಅಂಥದ್ದೊಂದು ದೊಡ್ಡ ಘಟನಾವಳಿ ನಡೆಯದೇ ಹೋದರೆ. ಅಂಥದ್ದು ಏನೂ ಆಗಿಲ್ಲ 2 ವಾರಗಳಲ್ಲಿ. ದಿಸ್ ಈಸ್ ಮೋಸ್ಟ್ ಸರ್ಪ್ರೈಸಿಂಗ್. ಸೊ ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರಿಗೆ ಒಂದು ಮೆಸೇಜನ್ನು ಕಳಿಸುವಂಥದ್ದು ಬಿ ಜೆ ಪಿಯ ಒಂದು ಬಣದ ಪ್ರಯತ್ನ. ಎರಡನೇದ್ದು ಡ್ಯಾಮೇಜ್ ಕಂಟ್ರೋಲಿಗೆ ಮುಂದಾಗಿದೆ. ಇಲ್ಲ, ನಾವು ಸೋಲಲ್ಲ ಅಂತೇಳಿ ಆ ಮುಖಾಂತರ ಸೋಲಬಹುದು ಎನ್ನುವಂಥ ಆತಂಕದಲ್ಲಿರುವಂತಹ ಬಿ ಜೆ ಪಿ ಕಾರ್ಯಕರ್ತರಿಗೆ ಒಂದು ಹೊಸ ಚೈತನ್ಯ, ಹೊಸ ಹುಮ್ಮಸ್ಸನ್ನು ಸೃಷ್ಟಿ ಮಾಡುವಂಥ ಪ್ರಯತ್ನವನ್ನು ಬಹುಶಃ ಬಿ ಜೆ ಪಿಯ ಒಂದು ಬಣ ಮಾಡಿದಂತಿದೆ ಈ ಸರ್ವೆಯ ಸೋಕಾಲ್ಡ್ ಸರ್ವೆಯ ಮುಖಾಂತರ. ಇದನ್ನು ನಾನು ಸೋಕಾಲ್ಡ್ ಸರ್ವೆ ಅಂತಲೇ ಕರೆಯುವಂಥದ್ದು. ಯಾಕಂತ ಹೇಳಿದ್ರೆ ಕೇವಲ 2 ವಾರಗಳಲ್ಲಿ ಇಟ್ ಕಾಂಟ್ ಬಿ ಇಷ್ಟು ದೊಡ್ಡ ಫ್ಲಕ್ಚುಯೇಷನ್ಸ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಯಾವ ಪೊಲಿಟಿಕಲ್ ಅನಲಿಸ್ಟ್ ಕೂಡ ಇಷ್ಟು ದೊಡ್ಡ ಫ್ಲಕ್ಚುಯೇಷನ್ಸ್ ಆಗುತ್ತೆ ಅನ್ನುವಂಥದ್ದನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಮೂರನೇದ್ದು, ಬೊಮ್ಮಾಯಿ ಅವರಿಗೆ 1 ವರ್ಷ ತುಂಬಿದ ಹೊತ್ತಲ್ಲಿ ಬೊಮ್ಮಾಯಿ ಅವರ ಸರ್ಕಾರವನ್ನು ಜನ ಮೆಚ್ಚಿಕೊಂಡಿದ್ದಾರೆ ಅಂಥೇಳಿ ಬಿಂಬಿಸುವಂತಹ ಪ್ರಯತ್ನವನ್ನು ಬಹುಶಃ ಬಿ ಜೆ ಪಿಯ ಒಂದು ಬಣ, ಅದು ಯಡಿಯೂರಪ್ಪ ವಿರೋಧಿ ಬಣ ಮಾಡಿದ ಹಾಗೆ ಇದೆ. ಯಡಿಯೂರಪ್ಪ ಅವರ ಬಳಿಕವೂ ಕೂಡ ಈ ಸಮೀಕ್ಷಾ ವರದಿಯನ್ನು ನೋಡಿದ್ರೆ ನೋಡಿ, ಕಳೆದ ಬಾರಿ 2018ರಲ್ಲಿ ಯಡಿಯೂರಪ್ಪ ಮತ್ತು ಮೋದಿ ಇಬ್ಬರ ನಾಯಕತ್ವದಲ್ಲಿ ಚುನಾವಣೆಗೆ ಹೋದಾಗಲೂ ಕೂಡ ಬಿ ಜೆ ಪಿಗೆ ಬಂದಂಥದ್ದು 104 ಸೀಟು. ಈಗ ಇವರ ಸಮೀಕ್ಷಾ ವರದಿ, ಇವತ್ತು ಪ್ರಕಟ ಆದಂಥ ಸಮೀಕ್ಷಾ ವರದಿಯಲ್ಲಿ ಯಡಿಯೂರಪ್ಪ ಇಲ್ಲದೆಯೇ 104 ಸೀಟು ಅಂತ ಹೇಳಿದ್ರೆ ಲಿಂಗಾಯತ ಮತಗಳು ಸಣ್ಣ ಪ್ರಮಾಣದಲ್ಲೂ ಟಿಲ್ಟ್ ಆಗೇ ಅಲ್ವಾ? ಹಾಗಾದರೆ ಇಟ್ಸ್ ಮೋಸ್ಟ್ ಸರ್ಪ್ರೈಸಿಂಗ್ ಸರ್ವೆ. ಯಾರೋ ಸೃಷ್ಟಿ ಮಾಡಿ ಬಿಟ್ಟಿರುವಂತಹ ಸರ್ವೆ ಇದ್ದಂತಿದೆ. ಸರ್ಕಾರಕ್ಕೆ 1 ವರ್ಷ ಆಗ್ತಾ ಇರುವಂತಹ ಹೊತ್ತಲ್ಲಿ ಸರ್ಕಾರದ ಇಮೇಜ್ ದೊಡ್ಡ ಪ್ರಮಾಣದಲ್ಲಿ ಡ್ಯಾಮೇಜ್ ಆಗಿರುವಂತಹ ಹೊತ್ತಲ್ಲಿ ಒಂದು ಪರ್ಸೆಪ್ಷನನ್ನು ಕ್ರಿಯೇಟ್ ಮಾಡುವಂಥ ಪ್ರಯತ್ನವನ್ನು ಬಿ ಜೆ ಪಿಯಲ್ಲೇ, ಕರ್ನಾಟಕ ಬಿ ಜೆ ಪಿಯಲ್ಲೇ ಒಂದು ಬಣ ಮಾಡಿದಂತಿದೆ. ಆ ಬಣದ ಪ್ರಥಮ ಪ್ರಯತ್ನವೇ ಬಹುಶಃ ಇಂಥದ್ದೊಂದು ಸರ್ವೆಯ ಸೃಷ್ಟಿ ಆಗಿರಬಹುದು. ಈ ಸರ್ವೆ ಬಗ್ಗೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಮಾಹಿತಿ ಇದೆ, ಅದನ್ನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀವಿ.